ನ್ಯಾಯಬೆಲೆ ಅಂಗಡಿಯ ಮುಂದೆ ಕಾರ್ಡ್ ಡಿಲೀಟ್ ನೋಟಿಸ್. ದಸರಾ ಬೆನ್ನಲ್ಲೇ ಅನರ್ಹ ಬಿಪಿಎಲ್ ಕಾರ್ಡ್ದಾರರಿಗೆ ಬಿಗ್ ಶಾಕ್. ಡಿಲೀಟ್ ಆಗಿರುವಂತಹ ಬಿಪಿಎಲ್ ಪಡಿತರದಾರರ ಹೆಸರು ಬಹಿರಂಗ. ನ್ಯಾಯಬೆಲೆ ಅಂಗಡಿಯ ಮುಂದೆ ಕಾರ್ಡ್ ಡಿಲೀಟ್ ನೋಟಿಸ್. ದಸರಾ ಬೆನ್ನಲ್ಲೇ ಅನರ್ಹ ಬಿಪಿಎಲ್ ಕಾರ್ಡ್ದಾರರಿಗೆ ಬಿಗ್ ಶಾಕ್. ಡಿಲೀಟ್ ಆಗಿರುವಂತಹ ಬಿಪಿಎಲ್ ಪಡಿತರದಾರರ ಹೆಸರು ಬಹಿರಂಗ. ಬಿಪಿಎಲ್ ಪಡಿತರ ಕಾರ್ಡ್ ಪರಿಷ್ಕರಣೆ ಮಾಡಿದಂತಹ ಆಹಾರ ಇಲಾಖೆ ನೆಲಮಂಗಲ ತಾಲೂಕಿನಲ್ಲಿ 4,000ಕ್ಕೂ ಹೆಚ್ಚು ಕಾರ್ಡ್ ಡಿಲೀಟ್. ನ್ಯಾಯಬೆಲೆ ಅಂಗಡಿಗಳ ಮುಂದೆ ಡಿಲೀಟ್ ಲಿಸ್ಟ್ ಅನೌನ್ಸ್ ಮಾಡಲಾಗಿದೆ. ಯಾವ ಕಾರಣಕ್ಕೆ ನಿಮ್ಮ ಕಾರ್ಡ್ ರದ್ದಾಗಿದೆ ಎನ್ನುವುದರ ಬಗ್ಗೆ ವಿವರಣೆ. ಈ ತಿಂಗಳು ಮಾತ್ರ ನಿಮಗೆ ಕೊನೆ ಬಾರಿಗೆ ಪಡಿತರ ಸಿಗುತ್ತೆ. ಮುಂದಿನ ತಿಂಗಳಿನಿಂದ ಪಡಿತರ ನೀಡೋದಿಲ್ಲ. ನಿಮ್ಮ ಕಾರ್ಡ್ ರದ್ದಾಗಿದೆ. ಹೀಗೆ ಹಲವು ವಿಚಾರಗಳ ಸಮೇತ ನೋಟಿಸ್ ಬೋರ್ಡ್ನಲ್ಲಿ ಉಲ್ಲೇಖ ಮಾಡಲಾಗಿರುವಂಥದ್ದು. ದಸರಾ ಮುಗಿಯುತ್ತಲೇ ಬಿಗ್ ಶಾಕ್ ನೀಡಿರುವಂತಹ ಸರ್ಕಾರ. ಸಿದ್ದರಾಮಯ್ಯ ಸರ್ಕಾರದಿಂದ ಆಪರೇಷನ್ ಬಿಪಿಎಲ್ ಕಾರ್ಡ್. ನಿಮ್ಮ ಬಿಪಿಎಲ್ ಕಾರ್ಡ್ ರದ್ದಾಗಿದೆಯಾ ಚೆಕ್ ಮಾಡ್ಕೊಳ್ಬೇಕು. ಈಗ 2.5 ವರ್ಷ ಆದ ಮೇಲೆ ಸಿದ್ದರಾಮಯ್ಯ ಅವರು ಈ ರೀತಿಯಾಗಿ ನಿಯಮಗಳನ್ನು ಹೇರ್ತಾ ಇದ್ದಾರೆ. ಯಾಕೆ 2.5 ವರ್ಷಗಳ ಹಿಂದೆ ಗೊತ್ತಿರಲಿಲ್ವಾ ಎನ್ನುವಂತಹ ಪ್ರಶ್ನೆ ಕೂಡ ಈಗ ಮೂಡ್ತಾ ಇರುವಂಥದ್ದು. ಈ ತಿಂಗಳು ಲಾಸ್ಟು ಕೆಲವೊಂದಿಷ್ಟು ಜನರ ಬಿಪಿಎಲ್ ಕಾರ್ಡ್ ರದ್ದಾಗಿರುವಂಥದ್ದು. ಈ ತಿಂಗಳು ಲಾಸ್ಟು. ಈ ತಿಂಗಳಾದ ನಂತರ ನಿಮಗೆ ಅಕ್ಕಿಗಳು ಸಿಗೋದಿಲ್ಲ. ನ್ಯಾಯಬೆಲೆ ಅಂಗಡಿಗಳ ಮುಂದೆ ನೋಟಿಸನ್ನು ಬರೀಲಾಗಿರುತ್ತೆ, ನೋಟಿಸನ್ನು ನೀಡಲಾಗಿರುತ್ತೆ. ಹೋಗೊಂದ್ಸಲ ಚೆಕ್ ಮಾಡ್ಕೊಂಡು ಬರಬೇಕು. ನ್ಯಾಯಬೆಲೆ ಅಂಗಡಿಯ ಮುಂದೆ ಕಾರ್ಡ್ ಡೀಟೇಲ್ ನೋಟಿಸ್. ದಸರಾ ಬೆನ್ನಲ್ಲೇ ಅನರ್ಹ ಬಿಪಿಎಲ್ ಕಾರ್ಡ್ದಾರರಿಗೆ ಬಿಗ್ ಶಾಕ್ ಅನ್ನ ಸರ್ಕಾರ ನೀಡಿದೆ. ಡೀಟೇಲ್ ಆದ ನಂತರ ಡಿಲೀಟ್ ಆದ ನಂತರ ಬಿಪಿಎಲ್ ಪಡಿತರರ ಹೆಸರು ಬಹಿರಂಗ ಮಾಡಲಾಗಿರುವಂಥದ್ದು. ಬಿಪಿಎಲ್ ಪಡಿತರ ಕಾರ್ಡ್ ಪರಿಷ್ಕರಣೆ ಮಾಡಿದಂತಹ ಆಹಾರ ಇಲಾಖೆ ನೆಲಮಂಗಲ ತಾಲೂಕಿನಲ್ಲಿ 4,000ಕ್ಕೂ ಹೆಚ್ಚು ಕಾರ್ಡ್ ಡೀಟೇಲ್ಡ್ ಅನ್ನ ನೀಡಲಾಗಿರುವಂಥದ್ದು. 4,000ಕ್ಕೂ ಹೆಚ್ಚು ಕಾರ್ಡ್ ಡೀಟೇಲ್ಡ್ಗಳನ್ನು ನೀಡಲಾಗಿರುವಂಥದ್ದು. ಅದು ಡಿಲೀಟ್ ಆಗಿದೆ ಅನ್ನೋದು ಗೊತ್ತಾಗಿದೆ. ಯಾವ ಕಾರಣಕ್ಕೆ ಡಿಲೀಟ್ ಆಗಿದೆ ಅನ್ನುವಂಥ ವಿಚಾರಗಳನ್ನು ಕೂಡ ಅಲ್ಲಿ ಪಕ್ಕದಲ್ಲಿ ಬರುತ್ತೆ. ನೀವು ನೋಡ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ ಯಾವ ರೀತಿಯಾಗಿ ಬರ್ಕೊಂಡಿರುತ್ತೆ ಅಂತಂದ್ರೆ ಅವರ ಹೆಸರು, ಕಾರ್ಡ್ ನಂಬರು, ಹಾಗೆ ಯಾವ ಕಾರಣಕ್ಕೆ ಡಿಲೀಟ್ ಆಗಿದೆ ಅನ್ನೋದ್ರ ಬಗ್ಗೆ. ಅಂದರೆ ನಿಮ್ಮ ಆದಾಯಕ್ಕಿಂತ ಹೆಚ್ಚಿನದಾಗಿ ಏನಾದರೂ ಮಾಡ್ತಾ ಇದ್ದೀರಾ, ಅದನ್ನು ಅರ್ನ್ ಮಾಡ್ತಾ ಇದ್ದೀರಾ, ಅಥವಾ ಈ ರೀತಿಯಾಗಿ ಎಲ್ಲವನ್ನೂ ಕೂಡ ಬರೆದು ಇಡಲಾಗಿರುವಂಥದ್ದು. ಅದು ನೋಡ್ಕೊಳ್ಬೇಕು. APL ಕಾರ್ಡ್ ಬರೋದು, BPL ಕಾರ್ಡ್ ಬಂದರೆ ಹಿಂಗೆ ಆಗುತ್ತೆ. ಮುಂದಿನ ತಿಂಗಳಿನಿಂದ ಪಡಿತರ ನಿಮಗೆ ಸಿಗೋದಿಲ್ಲ. ಈ ಒಂದು ಕಾರ್ಡ್ ರದ್ದಾಗಿದೆ. ಹೀಗೆ ಹಲವು ವಿಚಾರಗಳ ಸಮೇತ ನೋಟಿಸ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ದಸರಾ ಮುಗಿತಲೇ ಬಿಗ್ ಶಾಕ್ ರಾಜ್ಯ ಸರ್ಕಾರ ಕೊಟ್ಟಿದೆ. ಸಿದ್ದರಾಮಯ್ಯ ಸರ್ಕಾರದಿಂದ ಆಪರೇಷನ್ BPL ಕಾರ್ಡ್ ಇದು ಹೊರ ಬಂದಿರುವಂಥದ್ದು. ನಿಮ್ಮ BPL ಕಾರ್ಡ್ ರದ್ದಾಗಿದೆಯಾ ಇಲ್ವಾ ಅನ್ನೋದನ್ನ ಹೋಗಿ ಒಂದ್ಸಲ ನಿಮ್ಮ ನ್ಯಾಯಬೆಲೆ ಅಂಗಡಿಗಳಿಗೆ ಹೋಗಿ ಚೆಕ್ ಮಾಡ್ಕೊಳ್ಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.